ಎದೆ ಮೇಲೆ ಫೋಟೋ ಹಾಕೊಳ್ಳೋದ್ರಿಂದ ನಾವು ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲ್ಲ. ನನ್ನ ಸಮಯದಲ್ಲಿ ಆ ಬಡವರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ ಎಷ್ಟು ವಸತಿ ಶಾಲೆಗಳನ್ನು ಕಟ್ಟಿಸಿದೀನಿ ಈ ಕ್ಷೇತ್ರದಲ್ಲಿ ಅಂತ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಎಷ್ಟು ವಸತಿ ಶಾಲೆಗಳು ಮಾಡಿದ್ದೇನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇಬ್ಬರಿಗೂ ಮಾಡಿಕೊಟ್ಟಿದ್ದೀನಿ. OBC ಮಾಡಿಕೊಟ್ಟಿದ್ದೀನಿ. ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಮುದಾಯದ ಭವನಗಳು 50-60ಕ್ಕೂ ಹೆಚ್ಚು ಮಾಡಿದ್ದೇನೆ ಈ ಕ್ಷೇತ್ರದಲ್ಲಿ. ಹಾಗಾಗಿ ಜಾತಿಯನ್ನ ಎತ್ಕಟ್ಟುವಂತ ಕೆಲಸ, ದಲಿತರನ್ನ ಎತ್ಕಟ್ಟುವಂತ ಕೆಲಸ ಪದೇ ಪದೇ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕರು ಮಾಡ್ತಾ ಇದ್ದಾರೆ. ಇವತ್ತು SCP TSP ಹಣ ಒಳ್ಳೆಯದಾದ್ರೆ ಈ ಒಂದು ವರ್ಷದಲ್ಲಿ ಯಾವ ವ್ಯಕ್ತಿ ಈ ಕ್ಷೇತ್ರದ ಪರಿಚಯ ಇಲ್ದಿರ ಇರ್ತಕ್ಕಂಥ ವ್ಯಕ್ತಿ ಒಂದು ಅಗಳ ಅನ್ನ ಕೂಡ ದಾನ ಮಾಡದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವರ ಜೀವಮಾನದಲ್ಲೇ ಒಂದು ಸಹಾಯ ಮಾಡದಂತ ವ್ಯಕ್ತಿ ಅಂತವರನ್ನ ಶಾಸಕರನ್ನಾಗಿ ಮಾಡಿರುವಂತ ಈ ಕ್ಷೇತ್ರ ನಿಜವಾಗಿಯೂ ಕೂಡ ಈ ಒಂದು ವರ್ಷದಲ್ಲಿ ಪಶ್ಚಾತ್ತಾಪ ಪಟ್ಟಿದ್ರೆ ಇವತ್ತು ಈ ಚುನಾವಣೆ ನಡೆಯುವಂತ ಚುನಾವಣೆಯಲ್ಲಿ ಆ ಮುಯ್ಯಿಗೆ ಮುಯ್ಯನ್ನ ತೀರ್ಸ್ಕೊಳ್ತೀರಿ ಅಂತ ನಾನು ವರ್ಷದಲ್ಲಿ ಇವತ್ತು ಅಭಿವೃದ್ಧಿಯಿಂದ ವಂಚಿತ ಆಗಿರ್ತಕ್ಕಂಥ ಈ ಕ್ಷೇತ್ರ ಬಹಳ ನೋವಾಗ್ತದೆ ನನಗೆ ನೋಡಿದಾಗ. ಯಾಕೆಂದ್ರೆ ಈ ಕ್ಷೇತ್ರವನ್ನಾಗಿ ನಾನು ನೋಡ್ಲಿಲ್ಲ. ನನಗೆ ಒಂದು ನನ್ನ ಸ್ವಂತ ಮಗು ಅಂತ ನಾನು ಅಭಿಪ್ರಾಯ ಪಟ್ಟೆ. ಈ ಕ್ಷೇತ್ರವನ್ನು ಯಾವ ರೀತಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ 100 ಕನಸು ಕಂಡ್ಕೊಂಡೆ. ಹಗಲಿರುಳು ಕೂಡ ನಾನು ಕನಸನ್ನು ಕಾಣ್ತಾ ಇದ್ದೆ. ಈ ಕ್ಷೇತ್ರವನ್ನ ಯಾವ ರೀತಿ ರಾಷ್ಟ್ರೀಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಎಲ್ಲಾ ಕ್ಷೇತ್ರಗಳಲ್ಲಿ, ಎಲ್ಲಾ ವಿಭಾಗಗಳಲ್ಲಿ, ಅದು ಮೂಲಭೂತ ಸೌಕರ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಅದೇ ರೀತಿ ಕೈಗಾರಿಕೆ ಇರ್ಬೋದು, ಮತ್ತು ಇವತ್ತು ಇಶಾ ಫೌಂಡೇಶನ್ ಇರ್ಬೋದು, ಈ ರೀತಿ ಆಧ್ಯಾತ್ಮಿಕ ಕೇಂದ್ರಗಳು ಸ್ಥಾಪನೆ ಮಾಡುವಂತದ್ದು ಇರ್ಬೋದು, ಎಲ್ಲದಕ್ಕೂ ಕೂಡ ಸಮಾನವಾದಂತ ಒತ್ತನ್ನು ಕೊಟ್ಟು ಕೆಲಸಗಳನ್ನ ಮಾಡಿದೆ. ಇರ್ಲಿ, ರಂಗಣ್ಣವ್ರು ಹೇಳ್ದಂಗೆ ವಿಧಿಯಾಟದ ಮುಂದೆ ನಾವ್ಯಾರು ಕೂಡ ಹೊಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ಕೆಲಸ ಮಾಡಿದ್ದೀರಿ, ಆದ್ರೂ ಕೂಡ ನಾವು ನಿರೀಕ್ಷೆ ಮಾಡಿದಂತ ಗೆಲುವು ನಮ್ಗೆ ಸಿಕ್ಲಿಲ್ಲ.